ಯಲ್ಲಿ ಅಂತೂ ಇಂತೂ ಹಲವು ಕಾಮಗಾರಿಗಳಿಗಾದರೂ ಚಾಲನೆ ದೊರೆತಂತಾಗಿದೆ. ಕೋಲಾರ ಶ್ರೀನಿವಾಸಪುರ ರಸ್ತೆ ಕಾಮಗಾರಿ, ಶ್ರೀನಿವಾಸಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ನಿರ್ಮಾಣಕ್ಕೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಹಾಗೂ ಶ್ರೀನಿವಾಸಪುರ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಇಂದು ಭೂಮಿ ಪೂಜೆ ನೆರವೇರಿಸಿದರು. ಶ್ರೀನಿವಾಸಪುರದಿಂದ ಕೋಲಾರ ಮುಖ್ಯ ರಸ್ತೆ ಕಿರಿದಾಗಿದ್ದು ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಈ ರಸ್ತೆಯಲ್ಲಿ ವಾಹನ ಚಾಲಕರು ಗುಂಡಿಗಳನ್ನು ತಪ್ಪಿಸಲು ಹೋಗಿ ಬಹಳಷ್ಟು ಅಪಘಾತಗಳು ಸಂಭವಿಸಿವೆ. ಹಲವು ಬಾರಿ ಸಾರ್ವಜನಿಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರೂ ಯಾವುದೇ ಉಪಯೋಗವಾಗಿರಲಿಲ್ಲ. ಕೊನೆಗೂ ಮುದವಾಡಿ ಗ್ರಾಮದ ಬಳಿ ರಸ್ತೆ ಕಾಮಗಾರಿಗೆ ಸಂಸದ ಮಲ್ಲೇಶ್ ಬಾಬು, ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ, ಈ ರಸ್ತೆ 10 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದ್ದು ಮುದವಾಡಿ ಗ್ರಾಮದ ಕೆರೆಯಿಂದ ದಳಸನೂರು ಗ್ರಾಮದ ತನಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯಲಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಅಂದಾಜು 60 ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಮಾಡಲಾಗುತ್ತಿದೆ. 2 ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಬೇಕು ಹಾಗೂ ಕಾಮಗಾರಿ ಗುಣಮಟ್ಟದಿಂದ ಕೂಡಿರಬೇಕು ಎಂದು ಶಾಸಕರು, ಸಂಸದರು ಗುತ್ತಿಗೆದಾರರಿಗೆ ಸೂಚಿಸಿದರು. ಕೋಲಾರ ಶ್ರೀನಿವಾಸಪುರ ರೋಡು ಅನೇಕ ವರ್ಷಗಳಿಂದ ಭಾರಿ ಹೆಚ್ಚಿನ ಒಂದು ಟ್ರಾಫಿಕ್ ಇರುವ ಒಂದು ರೋಡು. ಅನೇಕ ಆಕ್ಸಿಡೆಂಟ್ಗಳು ಯಾವಾಗಲೂ ಕೂಡ ಆಗ್ತಾ ಇರ್ತದೆ. ಇಲ್ಲಿ ಕೋಲಾರದಿಂದ ಬಹುಶಃ ಅವರು ನಮ್ಮ MLA ಕೋಲಾರ ಲೋಕಲ್ MLA ಅಲ್ಲಿ ಹಾಕಿದ್ದಾರೆ, CRF ಹಾಕಿದ್ದಾರೆ. ಅಲ್ಲಿವರೆಗೂ ಕವರ್ ಆಗುತ್ತೆ ಅವರ ಪೋರ್ಷನ್. ನಮ್ಮ ಕ್ಷೇತ್ರ ಇಲ್ಲಿಂದ ದಳಸನೂರುವರೆಗೆ ಸುಮಾರು 3.4 ಕಿಲೋಮೀಟ್ರ್. ಇವಾಗ 5 ಮೀಟ್ರ್ ಇದೆ ಈ ರೋಡು. ಇದನ್ನು 7 ಮೀಟ್ರಿಗೆ ನಾವು ಮಾಡ್ತಾ ಇದ್ದೇವೆ. 7 ಮೀಟ್ರ್ ಅಂದರೆ ಅಗಲ ಜಾಸ್ತಿ ಬರುತ್ತೆ. ಈ ಮುದವಾಡಿ ನಮ್ಮ ಕಲ್ವರ್ಟಿಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಅಲ್ಲಿ ದಳಸನೂರು ಕರುವರೆಗೂ ಕರು ಇನ್ಕ್ಲೂಡ್ ಆಗುತ್ತಲ್ಲಪ್ಪ, ಕರು ಕ್ಲಿಯರ್ ಆಗುತ್ತೆ. ಕರು ದಾಟಿ ಅಲ್ಲಿಂದ ಇದಾಗುತ್ತೆ. ಮತ್ತು ಇದು ಮೋರಿ ನಮ್ಮ ಮಿತ್ರರು ಹೇಳ್ತಾ ಇದ್ರು, ಅದು ಇವಾಗ ಅಲ್ಲಿಂದ ಬ್ರಿಡ್ಜು ಮಾಡ್ತಾರೆ. ಅದನ್ನು ಕ್ಲಾರಿಫೈ ಮಾಡಿಕೊಡ್ತೇವೆ ಇವಾಗ MI ಅವರ ಹತ್ರ. ಈಶ್ವರ್, CTV ನ್ಯೂಸ್, ಕೋಲಾರ.